ಬಂದು ಹಳೆ ಬೋರು 180 ಫೀಟ್ ಇದೆ ಅಂತ ಹೇಳಿದರು. 185 ಸರಿಂದ ಅವರು ಬೋರು ಬಂದು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಮಾಡಿಬಿಟ್ಟು 140 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ನಾವು ಬೋರಲ್ಲಿ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿದ ಮೇಲೆ 175 ಸಿಕ್ತು. ತಿರ್ಗಿ ನಾವು ಒಂಥರ ಕ್ಯಾಮ್ರಾ ಬಿಟ್ಟಿದ್ವಿ 2 ಡೇಸ್ ಬಿಟ್ಟು. ನಮಗೆ ರಿಪೋರ್ಟು ಒಂದು 145 ಫೀಟ್ ಸಿಕ್ಕಿದೆ. ಕೇಸಿಂಗ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. 90 ಫೀಟಲ್ಲಿ ಒಂದು ಸೋರ್ಸ್ ಬಂದಿದೆ ಅಂತ ಅವ್ರು ಹೇಳಿದರು. 110 ಒಂದು ಸೋರ್ಸ್ ಬರ್ತಾಯಿದೆ ಅದನ್ನು ಅವರು ಹೇಳಿದರು. ಇವರು ಏನು ಹೇಳ್ತಾರೋ ನೋಡೋಣ. ಈಗ ಸೆಕೆಂಡ್ ಟೈಮ್ ಕ್ಯಾಮ್ರಾ ಮಾಡ್ತಾಯಿದ್ರು. ನಿಧಾನವಾಗಿ ಬಿಡಿ, ಇದು ಏನು ಡ್ಯಾಮೇಜ್ ಆಗಿದ್ದಿಲ್ಲ ಅಂತ ನೋಡಬೇಕು ಕೇಸಿಂಗ್ಗಳು. ನಿಧಾನ ಡ್ಯಾಮೇಜ್ಗಳು ಹೇಳಿ. ಸ್ವಲ್ಪ ಡ್ಯಾಮೇಜ್ ಆಗಿದೆಲ್ಲ, ಇದು ಮಾರ್ಕ್ ಬಂದಿದ್ದಲ್ಲ ಅದೆಲ್ಲ ಅವ್ರು ಹೇಳಿದ್ದಾನೆ. 40 ಫೀಟ್ಗೆ ವಾಟರ್ ಲೆವೆಲ್. ಮುಂಚೆ 55 ಫೀಟ್ ಇತ್ತು, ಈಗ 40 ಫೀಟಿಗೆ ಬಂದಿದೆ. ಸರಿನಾ ಸರ್? ಡ್ಯಾಮೇಜ್ ಯಾರಿಗಲ್ಲ ಅಪ್ಡೇದ ಸರ್ಗೆ ಅದರಲ್ಲೆಲ್ಲ ಮಾಟ್ರೆಲ್ಲ ಇದು ತಣ್ಣಿಗಿನ್ನದೆ ಬರಲ್ಲ. ಅದು ಕಲರ ಒಂದು ಮೇಲೆ ತೆಗಿಬಿಟ್ಟು ತೋರಿಸಿ. ಹಾಂ, ಹೌದು ಹಾಂ ಅವತ್ತು ಸಾಲ್ಟ್ ಹಾಕಿದ್ದೀವಿ, ಇವತ್ತು ಸಾಲ್ಟ್ ಹಾಕಿಲ್ಲ. ನೋಡೋಣ. ವಾಟರ್ ಲೆವೆಲು ಈಗ 40 ಫೀಟು. ಸ್ವಲ್ಪ ದೂರ ಒಳಗಡೆ ಹೋಗ್ಬೇಕು. ಹೇಳಿದ್ದಾರೆ. ಈಗ ನೀವು 80 ಫೀಟ್ ಹೇಳ್ತಾ ಇದ್ದೀರಾ, ಏನೋ ಸೋರ್ಸ್ ಇದ್ದರೆ ಓಕೆ ಸರಿ. ಅದು ಸ್ಕ್ಯಾನಿಂಗ್ ಮಾಡಿ ಒಂದು 2-3 ದಿವಸನೂ ಆಗಿಲ್ಲ. 2-3 ದಿವಸ ಇಲ್ಲ, 1 ವಾರ ಆಗಿರ್ಬೋದು. ಅದು ಕೆಳಗಡೆ 110ನಲ್ಲಿ ಒಂದು ಗ್ಯಾಪ್ ತುಂಬ ಚಿಕ್ಕದು ಬಂದಿದ್ದು ಹೇಳ್ತಾರೋ ನೋಡಿ. ಗೆ ಒಂದು ಸ್ಮಾಲ್ ಗ್ಯಾಪ್ ಇದೆ ಸರ್. 97ಗೆ ಐತೆನಾ? ಓಕೆ, 97 ಒಂದು ಗ್ಯಾಪ್ ಐತೆ. ಹಂಗಂದ್ರೆ 85 ಬೇರೆ ಏನೋ ಗ್ಯಾಪ್ ಇದೆ. ಈಗ 110ಗೆ ನೆಕ್ಸ್ಟ್ ಬರತ್ತಂತ ನೋಡಿ. ಐತೆನಾ? ರೈಟ್. ಈಗ ಡೆಪ್ತು ಜಾಸ್ತಿ ಆಗಿದೆನಾ ಕಡಿಮೆ ಆಗೋದನ್ನು ನೋಡಬೇಕು. ಎಂಡು ಬಂದ್ಬಿಟ್ಟಿದೆ. ಒನ್ 41 ಲಾಸ್ಟ್ ಟೈಮ್ ಅವಳು ಸರ್ ಇಂಚೆ 155 140 தான் இருந்தது. இதுக்கப்புறம் ஏற வாய்ப்பு இல்லை. 10 அடி ஏறி இருக்கு. பைப் நாளைக்கு போட்டுடலாம். ஒரு டைம் ஆமாம் ஆமாம் 2 லைன் வச்சா ஓகே ஓடி நிற்கணும். இருக்கு இந்த ஒயிட்டில் தான் ஸ்டாப் ஆகல. இருங்க. கட்டிங் இல்லாத பைப்பு.